ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ಮುಹಮ್ಮದಿನ್ ವಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ರಬ್ಬಿ ಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಆತ್ಮೀಯರಾದಂತಹ ನನ್ನ ಒಲವಿನ ಹಿರಿಯರೇ, ವಿದ್ವಾಂಸರೇ, ಗಣ್ಯ ನಾಗರಿಕ ಬಂಧುಗಳೇ, ನಾವೆಲ್ಲರೂ ಬಹಳ ಸಂತೋಷದಿಂದ ಇಲ್ಲಿ ಸೇರಿಲ್ಲ. ಸಾಮಾನ್ಯವಾಗಿ ಇಷ್ಟೊಂದು ಜನಸಾಗರ ಸೇರಬೇಕಾದ್ರೆ ಸಂತೋಷದ ಸುದ್ದಿ ಏನಾದರೂ ನಮ್ಮ ಮುಂದೆ ಬಂದ್ಬಿಟ್ರೆ ಅದನ್ನು ಹಂಚಿಕೊಳ್ಳೋದಕ್ಕೆ ನಾವು ಈ ರೀತಿ ಸೇರ್ತೀವಿ. ಆದರೆ ಇಲ್ಲಿ ನಾವು ಸೇರಿರೋದು ಬಹಳ ದುಃಖವನ್ನು ಹಂಚಿಕೊಳ್ಳೋದಕ್ಕೆ. ಯಾಕಪ್ಪ ದುಃಖ ಅಂತ ಹೇಳಿದ್ರೆ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಆದರೆ ಹಿರಿಯರು ನೀಡಿರ್ತಕ್ಕಂತಹ ಕೊಡುಗೆ ಅದಾಗಿದೆ ವಕ್ಫ್. ಸಾಮಾನ್ಯವಾಗಿ ವಕ್ಫ್ ಅಂತ ಹೇಳಿ ಕೇಳ್ತಾ ಇದ್ದೀವಿ. ವಕ್ಫ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆತನ ಖಾಸಗಿ ಸ್ವತ್ತನ್ನ ಅಲ್ಲಾಹನಿಗಾಗಿ, ಅಲ್ಲಾಹನ ಧರ್ಮಕ್ಕಾಗಿ, ಅಲ್ಲಾಹನ ಪ್ರೀತಿಗಾಗಿ ಸಮರ್ಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಬರುವ ಆದಾಯ ಏನಿದೆಯೋ ಆ ಆದಾಯವನ್ನು ಸಮಾಜದ ಅಭ್ಯುದಯಕ್ಕಾಗಿ, ಸಮಾಜದ ಏಳಿಗೆಗಾಗಿ ಬಳಸುವುದು ಇದಾಗಿದೆ ವಕ್ಫ್. ಈ ವಕ್ಫ್ ಸ್ವತ್ತಿಗೆ ಅನ್ಯಾಯವಾಗಿ ಒಂದು ಇಂಚು ಭೂಮಿ ಇನ್ನೊಬ್ಬರದು ಸೇರುವಂತಿಲ್ಲ. ಅನ್ಯಾಯವಾಗಿ ಯಾವುದೇ ವ್ಯಕ್ತಿಯ ಒಂದಿಂಚು ಭೂಮಿ ಅಥವಾ ಯಾವುದೇ ಒಂದು ಸ್ವತ್ತು, ಯಾವುದೇ ಒಂದು ಪ್ರಾಪರ್ಟಿ ಅದು ವಕ್ಫ್ ಸ್ವತ್ತಿನಲ್ಲಿ ಇದ್ರೆ ಅದನ್ನು ಸರ್ಕಾರ ವಾಪಸ್ ಪಡೆಯಲಿ ಎಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಸ್ಲಾಂ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಇರೋ ಧರ್ಮ ಅಲ್ಲ. ಅನ್ಯಾಯವಾಗಿ ಇನ್ನೊಬ್ಬರ ಸ್ವತ್ತನ್ನ ಕಿತ್ಕೊಳ್ಳೋದು, ಇನ್ನೊಬ್ಬರ ಸಂಪತ್ತನ್ನ ಕಿತ್ಕೊಳ್ಳೋದು, ಇನ್ನೊಬ್ಬನ ಹಕ್ಕನ್ನ ವಶಪಡಿಸಿಕೊಳ್ಳೋದು, ಇದಕ್ಕೂ ಇಸ್ಲಾಮಿನಲ್ಲಿ ಯಾವುದೇ ಅವಕಾಶವನ್ನ ಪವಿತ್ರ ಕುರಾನ್ ನಮಗೆ ನೀಡ್ತಾ ಇಲ್ಲ. ಪವಿತ್ರ ಕುರಾನ್ ನಮಗೆ ನೀಡ್ತಾ ಇರುವಂತಹ ಕರೆ ಏನು ಅಂತ ಹೇಳಿದ್ರೆ, ನೀವು ನ್ಯಾಯದ ಪಕ್ಷಪಾತಿಗಳಾಗಿರಿ. ಯಾವಾಗಲೂ ನ್ಯಾಯ ಎಲ್ಲಿದೆಯೋ ಆ ನ್ಯಾಯವನ್ನು ನೀವು ಬಿಗಿಯಾಗಿಡಿರಿ. ಪವಿತ್ರ ಕುರಾನ್ ನಮಗೆ ಕೊಡ್ತಾ ಇರುವಂತಹ ಕರೆ. ಯಾ ಅಯ್ಯುಹಲ್ಲದೀನ ಆಮನು, ಸತ್ಯ ವಿಶ್ವಾಸಿಗಳೇ, ಕೂನು ಖವ್ವಾಮೀನ ಲಿಲ್ಲಾಹಿ ಶುಹದಾಅ ಬಿಲ್ ಕಿಸ್ತ್, ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲಿ ಅಚಲವಾಗಿ ನೆಲೆ ನಿಲ್ಲುವವರಾಗಿರಿ. ಅದೇ ರೀತಿ ಶುಹದಾ ಬಿಲ್ ಕಿಸ್ತ್, ನೀವು ನ್ಯಾಯದ ಪಕ್ಷಪಾತಿಗಳಾಗಿರಿ. ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ನೀವು ಬೆಂಬಲ ನೀಡದಿರಿ. ಇನ್ನು ಬಹಳ ಒತ್ತು ಕೊಡ್ತಾ ಹೇಳ್ತಾ ಇದೆ ಪವಿತ್ರ ಕುರಾನ್, ವಲಾ ಯಜ್ರಿಮನ್ನಕುಂ ಶನಆನು ಕೌಮ್ ಅಲಾ ಅಲ್ಲಾ ತಅದಿಲು ಇಅದಿಲು. ಒಂದು ವಿಭಾಗ ಜನಾಂಗದ ಮೇಲೆ, ಒಂದು ಜನ ವಿಭಾಗದ ಮೇಲೆ ನಿಮಗೆ ಏನಾದರೂ ಹಗೆತನವಿದ್ರೆ, ಒಂದು ವಿಭಾಗ ಜನಾಂಗದ ಮೇಲೆ ನಿಮಗೆ ದ್ವೇಷ ಇದ್ರೆ ಅವರ ಮೇಲೆ ಅನ್ಯಾಯವೆಸಗಲು ಯಾವುದೇ ಕಾರಣಕ್ಕೂ ಇಸ್ಲಾಂ ನಮಗೆ ಅನುಮತಿ ನೀಡೋದಿಲ್ಲ. ಯಾವುದೇ ಜನ ವಿಭಾಗ ಇರಲಿ, ಅವರ ಮೇಲೆ ನಮಗೆ ಏನೇ ಕೋಪ ಇದ್ರು ಅವರ ಮೇಲೆ ಅನ್ಯಾಯವೆಸಗೋದಿಕ್ಕೆ, ಅವರ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಿಕ್ಕೆ, ಅವರ ಸಂಪತ್ತನ್ನು ನಾವು ಬಾಚಿಕೊಳ್ಳೋದಕ್ಕೆ, ನಮ್ಮ ವಶ ಇಟ್ಕೊಳ್ಳೋದಕ್ಕೆ ಇಸ್ಲಾಂ ನಮಗೆ ಅನುಮತಿ ನೀಡೋದಿಲ್ಲ. ಆತ್ಮೀಯ ಸಹೋದರರೇ, ನಮ್ಮ ಈ ಹಕ್ಕೊತ್ತಾಯ ಸರ್ಕಾರವನ್ನು ಬೀಳಿಸುವುದಕ್ಕೋಸ್ಕರ ಅಲ್ಲ, ಸರ್ಕಾರದ ವಿರುದ್ಧನೂ ಅಲ್ಲ. ಸರ್ಕಾರದ ವಿರುದ್ಧ ನಮ್ಮ ಈ ಹೋರಾಟ ಅಲ್ಲ. ಸರ್ಕಾರ ಒಂದು ಕಾನೂನನ್ನು ತಂದಿದೆ. ಆ ಕಾನೂನು ಮುಸ್ಲಿಮರ ಬೇಡಿಕೆಗೆ ವಿರುದ್ಧವಾಗಿದೆ. ಈ ಭಾರತ ದೇಶದಲ್ಲಿರುವಂತಹ 99% ಮುಸಲ್ಮಾನರು ಈ ಕಾಯ್ದೆಯನ್ನು ಒಪ್ಪುತ್ತಾ ಇಲ್ಲ. ಈ ಮುಸಲ್ಮಾನರಿಗೆ ಬೇಡದಂತಹ ಕಾಯ್ದೆಯನ್ನ ಯಾಕೆ ಮುಸ್ಲಿಮರ ಮೇಲೆ ನೀವು ಇಷ್ಟೊಂದು ಒತ್ತಾಯದಿಂದ ಹೇರ್ತಾ ಇದ್ದೀರಾ? ಅದನ್ನು ನಾವು ಸರ್ಕಾರದೊಂದಿಗೆ ಕೇಳ್ತಾ ಇದ್ದೀವಿ. ದಯವಿಟ್ಟು ಯಾರು ಸರ್ಕಾರದ ಪ್ರತಿನಿಧಿಗಳಿದ್ದಾರೋ ಅವರೊಂದಿಗೆ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ, ಈ ಮುಸ್ಲಿಂ ಜನಸಾಮಾನ್ಯರಿಗೆ, ಮುಸ್ಲಿಂ ಜನಾಂಗಕ್ಕೆ ಬೇಡವಾದಂತಹ ಈ ಕಾಯ್ದೆಯನ್ನ ನೀವು ದಯವಿಟ್ಟು ವಾಪಸ್ ಪಡ್ಕೊಳ್ರಿ. ಮುಸ್ಲಿಂ ಸಮಾಜ ಯಾವುದೇ ಕಾರಣಕ್ಕೂ ಒಂದು ಜನ ವಿಭಾಗವನ್ನು ದೂರೋದಿಕ್ಕೆ ಅಥವಾ ಮುಸ್ಲಿಂ ಸಮಾಜವು ಕೋಮುವಾದವನ್ನ ಇಲ್ಲಿ ಬಲಪಡಿಸೋದಕ್ಕೆ, ಕೋಮುವಾದವನ್ನ ಉಲ್ಬಣಿಸೋದಕ್ಕೆ ಇಸ್ಲಾಂ ಅವಕಾಶ ನೀಡ್ತಾ ಇಲ್ಲ. ಪವಿತ್ರ ಕುರಾನ್, ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಮಗೆ ಕೊಡ್ತಾ ಇರುವಂತಹ ಕರೆ ಏನು ಅಂತ ಹೇಳಿದ್ರೆ, ಒಬ್ಬ ಪ್ರವಾದಿಯವರ ಶಿಷ್ಯ ಬಂದು ಪ್ರವಾದಿಯೊಂದಿಗೆ ಪ್ರಶ್ನಿಸ್ತಾರೆ,
ಸಅಲ್ತು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ, ನಾನು ಪ್ರವಾದಿಯೊಂದಿಗೆ ವಿಚಾರಿಸಿದೆ, ಅಮಿನಲ್ ಅಸಬಿಯ ಅನ್ ಯುಹಿಬ್ಬ ರಜುಲು ಕೌಮಹು, ಒಬ್ಬ ವ್ಯಕ್ತಿ ತನ್ನ ಜನಾಂಗವನ್ನು ಪ್ರೀತಿಸ್ತಾನೆ, ತನ್ನ ಜನಾಂಗದ ಅಭ್ಯುದಯಕ್ಕಾಗಿ ಅವನು ಕಾರ್ಯಾಚರಿಸ್ತಾ ಇದ್ದಾನೆ, ತನ್ನ ಜನಾಂಗವನ್ನು ಮೇಲೆ ತರುವುದಕ್ಕೋಸ್ಕರ, ಅವರನ್ನು ಆರ್ಥಿಕವಾಗಿ ಮುಂದೆ ತರುವುದಕ್ಕೋಸ್ಕರ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಾ ಇದ್ದಾನೆ. ಇದು ಕೋಮುವಾದವಾಗುತ್ತಾ ಅಂತ ಪ್ರವಾದಿಯವರ ಬಳಿ ಒಬ್ಬ ವ್ಯಕ್ತಿ ಬಂದು ಪ್ರಶ್ನಿಸ್ತಾರೆ. ಪ್ರವಾದಿ ಹೇಳಿದ್ರು, ಇಲ್ಲ ಅದು ಕೋಮುವಾದವಾಗುವುದಿಲ್ಲ. ವಲಾಕಿನ್, ಆದರೆ ಕೋಮುವಾದ ಯಾವುದು ಅಂತ ಹೇಳಿದ್ರೆ ಮಿನಲ್ ಅಸಬಿಯ ಅನ್ ಯನ್ಸುರ ರಜುಲು ಕೌಮಹು ಅಲ ಜುಲ್ಮಿ, ಒಂದು ಜನಾಂಗವು ಅನ್ಯಾಯವಾಗಿ ಇನ್ನೊಂದು ಜನಾಂಗದ ಮೇಲೆ ದೌರ್ಜನ್ಯವೆಸಗ್ತಾ ಇದೆ, ಒಂದು ಜನವಿಭಾಗವು ಇನ್ನೊಂದು ಜನವಿಭಾಗದ ಮೇಲೆ ದಾಳಿ ನಡೆಸ್ತಾ ಇದೆ. ಆ ಅನ್ಯಾಯವೆಸಗ್ತಾ ಇರುವಾಗ ನಿನ್ನ ಜನಾಂಗವನ್ನು ನೀನು ಬೆಂಬಲಿಸಿದ್ರೆ, ಅನ್ಯಾಯವೆಸಗುವಂತಹ ಜನಾಂಗವನ್ನು ನೀನು ಬೆಂಬಲಿಸಿದ್ರೆ ಅದಾಗಿದೆ ಕೋಮುವಾದ ಅಂತ. ಇವಾಗ ಕೆಸಿ ರೋಡ್ ನಗರ ಇದೆ. ಈ ನಗರದಲ್ಲಿ ನಮ್ಮ ಸಹೋದರ ಬಾಂಧವರು, ಹಿಂದೂ ಬಾಂಧವರು ಕೇಸರಿ ತೋರಣವನ್ನ ಏನು ಕಟ್ಟಿ ಈ ಏರಿಯಾವನ್ನ ಏನ್ ಮಾಡ್ತಾ ಇದ್ದಾರೆ, ಕೇಸರಿ ತೋರಣಗಳಿಂದ ಅವರು ಅದನ್ನು ಅಲಂಕರಿಸ್ತಾ ಇದ್ದಾರೆ. ಅದನ್ನು ಕೋಮುವಾದ ಅಂತ ಹೇಳೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದು ಕೋಮುವಾದ ಅಲ್ಲ. ಕೋಮುವಾದ ಯಾವುದು ಅಂತ ಹೇಳಿದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿನ್ನ ಜನಾಂಗದ ವ್ಯಕ್ತಿ ತಪ್ಪು ಮಾಡಿದಾಗ ಆತನನ್ನು ನೀನು ತಡೆಯದೆ ಆತನ ಕುಕೃತ್ಯಕ್ಕೆ ನೀನು ಬೆಂಬಲ ನೀಡಿದ್ರೆ ಅದಾಗಿದೆ ಕೋಮುವಾದ. ಇಸ್ಲಾಂ ನಮಗೆ ನೀಡ್ತಾ ಇರುವಂತಹ ಕರೆ, ಯಾವುದೇ ವ್ಯಕ್ತಿಯನ್ನ ನೀವು ಆತನ ಜನಾಂಗಕ್ಕೆ ನೀವು ಅನ್ಯಾಯವೆಸಗುವುದು, ಆತನ ಮೇಲೆ ನೀವು ದೌರ್ಜನ್ಯ ಎಸಗುವುದಕ್ಕೆ ಇಸ್ಲಾಂ ನಮಗೆ ಅನುಮತಿ ನೀಡುವುದಿಲ್ಲ. ಇನ್ನೊಬ್ಬರ ಸೊತ್ತನ್ನ, ಇನ್ನೊಬ್ಬರ ಯಾವುದೇ ಚಿಕ್ಕ ವಸ್ತು ಇರಲಿ, ಅದನ್ನು ಅನ್ಯಾಯವಾಗಿ ನಾವು ಕೈವಶ ಇರಿಸಿಕೊಳ್ಳೋದಕ್ಕೆ ಇಸ್ಲಾಂ ನಮಗೆ ಅನುಮತಿ ನೀಡುವುದಿಲ್ಲ. ಇನ್ನು ಕೋಮುವಾದ ಅಂದ್ರೆ ಏನು? ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ 1400 ವರ್ಷಗಳಿಗೆ ಮೊದಲು ಕೊಟ್ಟಿರತಕ್ಕಂತಹ ಕರೆ, ಲೈಸ ಮಿನ್ನ, ನಮ್ಮವನಲ್ಲ, ಮುಸಲ್ಮಾನನಲ್ಲ, ಮನ್ ದಆ ಇಲಾ ಅಸಬಿಯ, ಕೋಮುವಾದಕ್ಕಾಗಿ, ಜನಾಂಗವಾದಕ್ಕಾಗಿ ಯಾರು ಕರೆ ಕೊಡ್ತಾ ಇದ್ದಾನೋ ಆತ ಮುಸಲ್ಮಾನನಲ್ಲ. ವಲೈಸ ಮಿನ್ನ, ನಮ್ಮವನಲ್ಲ, ಮನ್ ಕಾತಲ ಅಲಾ ಅಸಬಿಯ, ಕೋಮುವಾದಕ್ಕಾಗಿ ಯಾರು ಹೋರಾಡ್ತಾನೋ, ಅದಕ್ಕೆ ಬೇಕಾಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾನೋ ಆತ ನಮ್ಮವನಲ್ಲ. ವಲೈಸ ಮಿನ್ನ, ಮತ್ತು ಮುಂದುವರೆದು ಪ್ರವಾದಿ ಹೇಳ್ತಾರೆ, ಮಮ್ಮಾತ ಅಲ ಅಸಬಿಯ, ಯಾರಾದರೂ ಕೋಮುವಾದಕ್ಕಾಗಿ ಹೋರಾಡಿ ಅದರಲ್ಲಿ ಆತ ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಆತ ಮುಸಲ್ಮಾನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆತ ನಮಾಜ್ ಮಾಡ್ತಾ ಇರಲಿ, ಆತ ಉಪವಾಸ ಕೈಗೊಳ್ಳಿ, ಆತ ಮಕ್ಕಾ ಮದೀನಕ್ಕೆ ಹೋಗ್ಲಿ, ಎಲ್ಲಿಗೆ ಹೋದ್ರು ಕೋಮುವಾದಕ್ಕಾಗಿ ಹೋರಾಡಿ ಅದರಿಂದ ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಆತ ಮುಸಲ್ಮಾನ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕೋಮುವಾದ ಅಂತ ಹೇಳಿದ್ರೆ ನನ್ನ ಜನಾಂಗ ತಪ್ಪು ಮಾಡ್ತಾ ಇರುವಾಗ, ಮುಸ್ಲಿಂ ಜನಾಂಗ ತಪ್ಪು ಮಾಡ್ತಾ ಇರುವಾಗ ಆ ಮುಸ್ಲಿಂ ಜನಾಂಗವನ್ನು ಅವರಿಗೆ ನಾನು ಬೆಂಬಲ ಸೂಚಿಸಿದ್ರೆ ಆವಾಗ ನಾನು ಕೋಮುವಾದಿ ಆಗ್ತೀನಿ. ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬರು ತಪ್ಪು ಮಾಡಿದ್ರೆ ಆತನ ಜಾತಿಯನ್ನ ನೋಡಿ, ಆತನ ವಿಶ್ವಾಸವನ್ನ ನೋಡಿ, ಆತ ಯಾವ ಜಾತಿಯಲ್ಲಿದ್ದಾನೆ, ಯಾವ ಜನಾಂಗದಲ್ಲಿದ್ದಾನೆ, ಆ ಜಾತಿ ಜನಾಂಗದ ಹೆಸರು ಇಟ್ಕೊಂಡ್ಬಿಟ್ಟು ಆತ ಇಂಥ ಜಾತಿಯ ಜನರು ಎಲ್ಲರೂ ಕೆಟ್ಟವರು ಅಂತೇಳಿ ನೀವು ಆ ಜಾತಿಗೆ, ನೀವು ಆತನ ಹೆಗಲಿಗೆ, ಆತನ ಕೊರಳಿಗೆ ಆ ಜಾತಿಯನ್ನು ನೀವು ತೂಗು ಹಾಕಬೇಡಿ ಅಂತೇಳಿ ವಿನಂತಿಯನ್ನು ನಾನು ನಿಮ್ಮೊಂದಿಗೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಸಹೋದರರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿ ಒಬ್ಬ ವ್ಯಕ್ತಿ ಬರ್ತಾರೆ, ಬಂದು ಕೇಳ್ತಾರೆ, ಅಯ್ಯುಲ್ ಮುಸ್ಲಿಮ್ ಅಫ್ದಲ್, ಅತ್ಯುತ್ತಮ ಮುಸಲ್ಮಾನ್ ಯಾರು ಅಂತ ಕೇಳ್ತಾರೆ. ಇದು ನಮ್ಮ ಮುಸ್ಲಿಂ ಸಹೋದರರಿಗೆ ನನ್ನೊಂದು ಕಿವಿ ಮಾತು, ಇದು ಪ್ರವಾದಿಯವರ ಮಾತು. ಅಯ್ಯುಲ್ ಮುಸ್ಲಿಮ್ ಅಫ್ದಲ್, ಅತ್ಯುತ್ತಮ ಮುಸಲ್ಮಾನ್ ಯಾರು ಅಂತ ಆ ವ್ಯಕ್ತಿ ಬಂದು ಪ್ರವಾದಿಯವರ ಹತ್ರ ಪ್ರಶ್ನೆ ಮಾಡ್ತಾರೆ. ಪ್ರವಾದಿ ಕೊಡ್ತಾ ಇರುವಂತಹ ಉತ್ತರ, ಒಬ್ಬ ವ್ಯಕ್ತಿ ರಾತ್ರಿಯಿಂದ ಬೆಳಗಿನ ತನಕ ಮಸೀದಿ ಒಳಗಡೆ ಕೂತ್ಕೊಂಡ್ಬಿಟ್ಟು ಜಪಮಾಲೆ ಹಿಡ್ಕೊಂಡ್ಬಿಟ್ಟು ಕೈಯಲ್ಲಿ ಪವಿತ್ರ ಕುರಾನ್ ಎತ್ತಿ ಹಿಡ್ಕೊಂಡ್ಬಿಟ್ಟು ಆತ ನಮಾಜ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಅತ್ಯುತ್ತಮ ಮುಸಲ್ಮಾನ್ ಅಂತ ಹೇಳಿ ಹೇಳಿಲ್ಲ ಪ್ರವಾದಿಯವರು. ಪ್ರವಾದಿ ಕೊಟ್ಟಿರ್ತಕ್ಕಂತಹ ಕರೆ, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ, ನಿನ್ನ ಕೈ ಮತ್ತು ನಿನ್ನ ನಾಲಿಗೆಯಿಂದ ಇತರ ಜನಸಾಮಾನ್ಯರು ಸುರಕ್ಷಿತರಾದರೆ ನೀನೇ ಅತ್ಯುತ್ತಮ ಮುಸಲ್ಮಾನ್. ಇದಾಗಿದೆ ಇಸ್ಲಾಂ ನಮಗೆ ಕೊಡ್ತಾ ಇರುವಂತಹ ಕರೆ. ಈ ಕರೆ ನಮ್ಮ ಜೀವನದಲ್ಲಿ ಇದೆಯಾ, ನಾವು ಅದನ್ನು ತಿಳ್ಕೊಳ್ಬೇಕು. ಮುಸ್ಲಿಂ ಸಮಾಜದಲ್ಲಿ ಕೆಲವೊಂದು ತಪ್ಪುಗಳಿವೆ, ಆ ತಪ್ಪುಗಳನ್ನು ತಿದ್ದೋದಿಕ್ಕೆ, ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ವಿದ್ವಾಂಸರಿದ್ದಾರೆ, ನಮ್ಮ ಉಮರಾಗಳಿದ್ದಾರೆ, ನಾಯಕರಿದ್ದಾರೆ. ನಮ್ಮ ಯುವ ಜನಾಂಗವು ದಾರಿ ತಪ್ತಾ ಇದೆ.
ಮಾದಕ ವಸ್ತುಗಳ ವ್ಯಾಪಾರದಲ್ಲಿ, ಮಾದಕ ವಸ್ತುಗಳ ಬಳಕೆಯಲ್ಲಿ ಮುಸ್ಲಿಂ ಸಮಾಜದ ಯುವಕರು ಮುಂದಿದ್ದಾರೆ. ಅದನ್ನು ತಡೆಯುವಂತಹ ಎದೆಗಾರಿಕೆ ನಮ್ಮ ಉಲಮಾಗಳಿಗಿದೆ, ನಮ್ಮ ನೇತಾರರಿಗಿದೆ. ದಯವಿಟ್ಟು ನಮ್ಮ ಮುಸ್ಲಿಂ ಜನಾಂಗವು, ನಮ್ಮ ಯುವ ಸಮೂಹವು ದಾರಿ ತಪ್ಪದಂತೆ ಅವರನ್ನು ತಡೆದಿರಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರಿಗಿದೆ. ಅದೇ ರೀತಿ ಶಿಕ್ಷಣ ರಂಗದಲ್ಲಿ ನಾವು ಬಹಳ ಮುಂದುವರೆದಿದ್ದೀವಿ. ನಮ್ಮ ಹೆಣ್ಮಕ್ಕಳು ಶಿಕ್ಷಣ ರಂಗದಲ್ಲಿ ಬಹಳ ಮುಂದುವರೆದಿದ್ದಾರೆ, ಉನ್ನತ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆದರೆ ನಮ್ಮ ಯುವಕರು, ಗಂಡು ಮಕ್ಕಳು ಶಿಕ್ಷಣದಲ್ಲಿ SSLC PUC ಆಗಿ ಅವರು ಬೇರೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ. ಹೆಣ್ಮಕ್ಕಳಿಗೆ ಸೂಕ್ತ ವರ ಸಿಗ್ತಾ ಇಲ್ಲ. ಇಂತಹ ಸಮಸ್ಯೆ ನಮ್ಮಲ್ಲಿ ಬಹಳ ಕಾಡ್ತಾ ಇದೆ. ಆದ ಕಾರಣ ಮುಸ್ಲಿಂ ಸಮಾಜ ನಮ್ಮನ್ನು ಸ್ವಯಂ ಒಂದು ತಿದ್ದುಪಡಿಗೋಸ್ಕರ, ಸ್ವಯಂ ಬದಲಾವಣೆಗೋಸ್ಕರ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ, ಸರ್ಕಾರದೊಂದಿಗೆ ನಮ್ಮ ಹಕ್ಕೊತ್ತಾಯ ಏನು ಅಂತ ಹೇಳಿದ್ರೆ, ಸರ್ಕಾರ ಈ ವಕ್ಫ್ ತಿದ್ದುಪಡಿಗೆ ವಿರುದ್ಧವಾಗಿ ತಂದಿರತಕ್ಕಂತಹ ಈ ಕಾನೂನನ್ನು ನೀವು ವಾಪಸ್ ಪಡೆಯಬೇಕು ಅಂತೇಳಿ ಹಕ್ಕೊತ್ತಾಯ ಪಡಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು.